ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾರಿಜಾತ ರೆಸಿಡೆನ್ಸಿ ಅನ್ನೋ ಹೋಟೆಲ್ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿಯನ್ನು ನಮಗೆ ಮೈಸೂರು ಮೂಲದ ಒಡನಾಡಿ ಅನ್ನೋ ಒಂದು ಸಂಸ್ಥೆ ಕೊಟ್ಟಿದ್ದು. ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಮತ್ತು CCB ಅಧಿಕಾರಿಗಳು ಹೋಗಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ 5 ಜನ ಹೆಣ್ಮಕ್ಳು ಒಂದು ಲಾಡ್ಜಲ್ಲಿ ಕಂಡು ಬಂದಿದ್ದಾರೆ. ಅವರು ಇಬ್ಬರು ಕೋಲ್ಕತ್ತಾ ಮೂಲದವರು, ಇಬ್ಬರು ದಾವಣಗೆರೆ ಮೂಲದವರು ಮತ್ತು ಒಬ್ಬರು ಬೆಂಗಳೂರು ಮೂಲದವರು, ಒಟ್ಟು 5 ಜನ. ಈ 5 ಜನರನ್ನ ಲಾಡ್ಜ್ ಖಾಲಿ ಇರುತ್ತೆ. ಬಟ್ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಬಾತ್ರೂಮಲ್ಲಿ ಏನು ವಾಲ್ ಟೈಲ್ ಇರುತ್ತೆ, ಆ ಒಂದು ಟೈಲನ್ನು 2x2 ಸ್ಪೇಸ್ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ಒಳಗಡೆ ಹೋದರೆ ಮತ್ತಲ್ಲೊಂದು 4x6 ಬಾತ್ರೂಮ್ ಇದೆ ಸೈಜಿಂದು. ಅಲ್ಲಿ 5 ಜನ ಹೆಣ್ಮಕ್ಳನ್ನ ಬಚ್ಚಿಟ್ಟಿದ್ದು ಮತ್ತು ಅದರ ಬೇರೆ ಬೇರೆ ಕೆಲವು ವಸ್ತುಗಳಲ್ಲಿ ಇದ್ದದ್ದು ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಪಾರಿಜಾತ ರೆಸಿಡೆನ್ಸಿ ಹೋಟೆಲ್ ಮೇಲೆ. ಮತ್ತು ಅಲ್ಲಿ ಯಾರು ಅದರ ಮ್ಯಾನೇಜರ್ ಇದ್ದರು, ಓನರ್ ಇದ್ದರು, ಆಮೇಲೆ ಈ ಹೆಣ್ಮಕ್ಳನ್ನ ಯಾರು ಆಪರೇಟ್ ಮಾಡ್ತಾ ಇದ್ರು ಅವ್ರದ್ದು ಒಂದು ಇಮ್ಮರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಸಮಗ್ರ ತನಿಖೆಯನ್ನು ಈ ಒಂದು ಪ್ರಕರಣದಲ್ಲಿ ಮಾಡಲಾಗುತ್ತೆ. ಟೋಟಲ್ ಒಟ್ಟು 5 ಜನ ಹೆಣ್ಮಕ್ಳನ್ನ ಸೇವ್ ಮಾಡಿದ್ದಾರೆ ಮತ್ತು ಸುಮಾರು 6ಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ಲಿಸ್ಟ್ ಮಾಡಿ FIR ದಾಖಲಾಗಿದೆ. ಅದಕ್ಕೆ ಕನೆಕ್ಟೆಡ್ ಆಗಿ ಇನ್ನೂ ಹೆಚ್ಚು ಎಷ್ಟು ಜನ ಸಿಗ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವರ ಪಾತ್ರ ಏನೇನಿದೆ ಅದ್ರ ಪ್ರಕಾರ ಪ್ರಕರಣದಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಲಾಗಿದೆ. ಅವ್ರು ಹೇಳೋದು ಕಳೆದ ಒಂದು 10 ದಿವಸದಿಂದ ನಡೀತಾ ಇತ್ತು, ಒಂದು ವಾರದಿಂದ ನಡೀತಿತ್ತು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಹಿಂದೆ ಕೂಡ ನಮ್ಮವರು ಸೇಮ್ ಹೋಟೆಲ್ ಮೇಲೆ ಒಂದ್ಸರಿ ರೈಡ್ ಮಾಡಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಇದು 2ನೇ ಬಾರಿಗೆ, ಇತ್ತೀಚಿನ ದಿನಗಳಲ್ಲಿ 2ನೇ ಬಾರಿಗೆ ಒಂದು ಲಾಡ್ಜ್ ಮೇಲೆ ದಾಳಿ ಆಗಿರುವಂಥದ್ದು ಮತ್ತು 5 ಜನ ಹೆಣ್ಮಕ್ಳು ಸಿಕ್ಕಿರುವಂಥದ್ದು. ಅದರಲ್ಲಿ ಇಮ್ಮರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ ಕೆಲವು ಪ್ರಾವಿಷನ್ಸ್ ನ್ಯೂಲಿ ಇನ್ಕ್ಲೂಡೆಡ್ ಇದೆ. ಈ ಥರ ಹ್ಯಾಬಿಚುವಲ್ ಆಗಿ ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ನ ಪ್ರಾಸ್ಟಿಟ್ಯೂಷನ್ ಯೂಸ್ ಮಾಡ್ತಿದ್ರೆ ಅದ್ರ ಮೇಲೆ ಏನು ಕ್ರಮ ತಗೋಬೇಕು ಅಂತ ಅದನ್ನು ಕೂಡ ತಗೊಳ್ಳಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಮಾಡ್ತೀನಿ. ಆರೋಪಿಯವರು ಎಲ್ಲಿಯವರು ಅಂತ ನನಗೆ ಎಕ್ಸಾಕ್ಟ್ಲಿ ಇನ್ನೂ ನನಗೆ ವಿವರಗಳು ಗೊತ್ತಿಲ್ಲ. ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಮತ್ತು ಆ ಕಡೆ ಆ ಲಾಡ್ಜ್ ಮ್ಯಾನೇಜರು, ಆಮೇಲೆ ಲಾಡ್ಜಲ್ಲಿ ಇದ್ದಂಥ ವರ್ಕರ್ಸು, ಪ್ಲಸ್ ಈ ಹೆಣ್ಮಕ್ಳ ಜೊತೆ ಕೋಆರ್ಡಿನೇಟ್ ಕರ್ಕೊಂಡ್ಬರ್ತಿದ್ದಂಥ ಒಬ್ಬ ವ್ಯಕ್ತಿ ಎಲ್ಲ ಸೇರಿದಂತೆ ಸುಮಾರು 5-6 ಜನ ಹೆಸರಿಸಿದ್ದಾರೆ. ಒಂದಿಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಇನ್ನು ಉಳಿದವ್ರನ್ನು ಕೂಡ ವಶಕ್ಕೆ ತಗೊಂಡು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲ, ಈ ಹಿಂದೆ ಇತ್ತೀಚಿನ ದಿನಗಳಲ್ಲೇ ಒಂದು ಕೇಸ್ ಮಾಡಿದಾಗಿಯೂ ಕೂಡ ಅದೇ ಜಾಗದಲ್ಲಿ ಇನ್ನೊಂದು ಮುಂದುವರೆದು ಮಾಡಿದ್ದಾರೆ. ಇದರಲ್ಲಿ ನಮ್ಮವರು ಒಂದು 2-3 ಸರಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೂ ಸಿಕ್ಕಿಲ್ಲ. ಇದೇನು ಹೈಡ್ರೋ ಟೈಪ್ ಮಾಡಿದ್ರು, ತಾವು ಕೂಡ ಅದು ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ಗಮನಿಸಿದ್ದೀರಿ. ಆ ವಾಲ್ ಟೈಲ್ಸ್ ಸೇಮ್ ಅದೇ ಒಂದು ಟೆಕ್ಸ್ಚರ್ ಇರುವಂಥದ್ದು, ಅದೇ ಒಂದು ಕಲರ್ ಮತ್ತು ಇರುವಂಥದ್ರಲ್ಲಿ ಒಳಗಡೆ ಒಂದು ಹೈಡಿಂಗ್ ರೂಮ್ ಟೈಪ್ ಮಾಡಿದ್ದಾರೆ. ಹಿಂದೆ ನಮ್ಮವರು 1-2 ಬಾರಿ ರೈಡ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದು ಅನ್ಸಕ್ಸಸ್ಫುಲ್ ರೈಡ್ ಆಗಿತ್ತು. ಸೊ ಅಷ್ಟಾಗಿಯೂ ಕೂಡ ಇದೊಂದು 5 ಜನ ಸಿಕ್ಕಿರುವಂಥದ್ದು. ಹಂಗಾಗಿ ಸಮಗ್ರ ತನಿಖೆ ಮಾಡಲಾಗಿದೆ. ಅಲ್ಲ, ಈಗ ನಮ್ಮವರು ನಿರಂತರವಾಗಿ ನನಗೆ ಗೊತ್ತಿರೋಂಗೆ ಇತ್ತೀಚಿನ ದಿನಗಳಲ್ಲೇ ಒಂದು 3-4 ರೈಡ್ ಮಾಡಿದ್ದಾರೆ, 3-4 ಕೇಸಸ್ ಮಾಡಿದ್ದಾರೆ. ಅದು ಹೆಚ್ಚುವರಿಯಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿ ರೈಡ್ ಮಾಡಲಿಕ್ಕೆ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಇದು ನಮ್ಮ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳಷ್ಟೇ ಅಲ್ಲ, ಬೇರೆ ಯಾರಿಗೇ ಇದ್ರು ಈ ಥರದ್ರ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿ, ಡೆಫಿನೆಟ್ಲಿ ಆ್ಯಕ್ಷನ್ ಮಾಡಲಾಗುತ್ತೆ.